ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಕೃಷ್ಣನು ಭೀಷ್ಮನೊಡನೆ ಅವನಲ್ಲಿ ಯುಧಿಷ್ಠಿರನಿಗಿರುವ ಭಯ ಸಂಕೋಚಗಳನ್ನು ತಿಳಿಸಲು ಭೀಷ್ಮನು ತಾನಾಗಿ ಧರ್ಮರಾಜನನ್ನು ಮಾತಾಡಿಸಿ ಅವನಿಗೆ ಸಮಾಧಾನವನ್ನು ಹೇಳಿದುದು ಎಂಬ 54ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಮೇಲೆ ಭೀಷ್ಮನು, ಗೋವಿಂದ, ನೀನೇ ಸಮಸ್ತ ಭೂತಗಳಲ್ಲಿಯೂ ಅಂತರಾತ್ಮನಾಗಿರುವುದರಿಂದ ಈಗ ನಿನ್ನ ಅನುಗ್ರಹ ಬಲದಿಂದ ನನ್ನ ಮನಸ್ಸು ದೇಹವು ಚೇತರಿಸಿಕೊಂಡು ದೃಢವಾದವು. ಇನ್ನು ನಾನು ಧರ್ಮಗಳನ್ನು ಹೇಳಬಲ್ಲೆನು. ಯುಧಿಷ್ಠಿರನು ತನಗೆ ಬೇಕಾದ ಧರ್ಮ ಸೂಕ್ಷ್ಮಗಳನ್ನೆಲ್ಲ ಧಾರಾಳವಾಗಿ ಕೇಳಲಿ, ನಾನು ಸಂತೋಷದಿಂದ ಹೇಳುವೆನು. ಯಾವ ಮಹಾತ್ಮನು ಈಗ ರಾಜನಾದುದನ್ನು ಕೇಳಿ ಮಹರ್ಷಿಗಳು ಸಂತೋಷಗೊಂಡಿರುವರೋ ಆ ಧರ್ಮಪುತ್ರನೇ ನನ್ನನ್ನು ಕೇಳಲಿ. ಧಾರ್ಮಿಕರು ಯಶಸ್ವಿಗಳು ಆದ ಕುರುವಂಶದ ರಾಜರೊಳಗೆಲ್ಲ ಯಾವನಿಗೆ ಸಮಾನನು ಬೇರೊಬ್ಬನಿಲ್ಲವೋ ಆ ಯುಧಿಷ್ಠಿರನು ನನ್ನಲ್ಲಿ ಇಟ್ಟು ಬಂದ ವಿಷಯಗಳನ್ನು ಕೇಳಲಿ. ಶಾಂತಿ, ದಾಂತಿ, ಧೈರ್ಯ, ತಾಳ್ಮೆ, ಬ್ರಹ್ಮಚರ್ಯೆ, ಧರ್ಮ, ಓಜಸ್ಸು, ತೇಜಸ್ಸು ಮೊದಲಾದ ಸಮಸ್ತ ಗುಣಗಳಿಗೂ ನಿತ್ಯಾಶ್ರಯನಾದ ಆ ಧರ್ಮಪುತ್ರನು ನನ್ನನ್ನು ಕೇಳಲಿ. ತನ್ನ ಸಂಬಂಧಿಗಳು, ಅತಿಥಿಗಳು, ಆಶ್ರಿತರು, ಭೃತ್ಯರು ಮೊದಲಾಗಿ ತನ್ನನ್ನು ಆಶ್ರಯಿಸಿದವರನ್ನೆಲ್ಲ ಸತ್ಕರಿಸಿ ಮನ್ನಿಸತಕ್ಕ ಆ ಧರ್ಮಪುತ್ರನು ನನ್ನನ್ನು ಬೇಕಾದ ಹಾಗೆ ಪ್ರಶ್ನೆ ಮಾಡಲಿ. ಸತ್ಯ, ದಾನ, ತಪಸ್ಸು, ಶಾಂತಿ, ಶೌರ್ಯ, ಸಹನ, ಸಾಮರ್ಥ್ಯಾದಿ ಗುಣಗಳಿಗೆಲ್ಲ ನೆಲೆಯಾದ ಆ ಪಾಂಡುಕುಮಾರನು ನನ್ನನ್ನು ಕೇಳಲಿ. ಯಾವನು ಕಾಮದಿಂದಾಗಲಿ, ಭಯದಿಂದಾಗಲಿ, ಆತುರದಿಂದಾಗಲಿ, ಹಣದಾಸೆಯಿಂದಾಗಲಿ ಎಂದಿಗೂ ಅಧರ್ಮಕ್ಕೆ ಪ್ರವರ್ತಿಸತಕ್ಕವನಲ್ಲವೋ ಆ ಧರ್ಮಾತ್ಮನು ನನ್ನನ್ನು ಪ್ರಶ್ನೆ ಮಾಡಲಿ. ಸದಾ ಸತ್ಯಸಂಧನು, ಸದಾ ಕ್ಷಮಾಶೀಲನು, ಸದಾ ಜ್ಞಾನಿಯು, ಅತಿಥಿ ಪ್ರಿಯನು, ಸದಾ ದಾನಿಯೂ ಆದ ಆ ಯುಧಿಷ್ಠಿರನು ನಿಸ್ಸಂಕೋಚವಾಗಿ ನನ್ನನ್ನು ಪ್ರಶ್ನೆ ಮಾಡಲಿ. ಯಾವಾಗಲೂ ಯಾಗಾಧ್ಯಯನಶೀಲನು, ಯಾವಾಗಲೂ ಸತ್ಯ ನಿರತನು, ಕ್ಷಮಾಶೀಲನು, ಶಾಸ್ತ್ರ ರಹಸ್ಯಗಳನ್ನೆಲ್ಲ ಕೇಳಿ ತಿಳಿದವನು ಆದ ಧರ್ಮಪುತ್ರನು ತನಗೆ ಬೇಕಾದುದನ್ನೆಲ್ಲ ಕೇಳಲಿ, ನಾನು ಹೇಳುವೆನು ಎಂದನು. ಆಗ ಕೃಷ್ಣನು, ಗಾಂಗೇಯ, ಈಗ ಯುಧಿಷ್ಠಿರನು ನಿನ್ನನ್ನು ಮಾತಾಡಿಸುವುದಕ್ಕೆ ಬಹಳವಾಗಿ ಸಂಕೋಚ ಪಡುತ್ತಿರುವನು. ಲಜ್ಜೆಯಿಂದಲೂ ಮಹಾಪರಾಧಿಯಾದ ತನಗೆ ನಿನ್ನಿಂದ ಶಾಪ ಉಂಟಾಗುವುದೋ ಎಂಬ ಭಯದಿಂದಲೂ ಹಿಂಜರಿಯುತ್ತಿರುವನು. ಈ ಲಜ್ಜಾ ಭಯಗಳಿಂದ ನಿನ್ನ ಸಮೀಪಕ್ಕೆ ಬಂದು ನಿಲ್ಲುವುದಕ್ಕೆ ಧೈರ್ಯವಿಲ್ಲದೆ ಹಿಂದೆ ನಿಲ್ಲುತ್ತಿರುವನು. ತಾನು ಪ್ರಜಾನಾಥನೆನಿಸಿಕೊಂಡು ಅನೇಕ ಪ್ರಜೆಗಳ ನಾಶಕ್ಕೆ ತಾನೇ ಕಾರಣನಾದನೆಂದು ನಾಚುವನು. ಪೂಜ್ಯರಾದ ಹಿರಿಯರನ್ನು, ಮಾನ್ಯರನ್ನು, ಬಂಧುಮಿತ್ರರನ್ನು, ತಾನು ರಕ್ಷಿಸಬೇಕಾದ ಆಶ್ರಿತರನ್ನು, ಆಚಾರ್ಯರನ್ನು ಬಾಣಗಳಿಂದ ಹೊಡೆದ ತನ್ನ ತಪ್ಪಿಗಾಗಿ ಯಾವಾಗ ಯಾರ ಶಾಪವು ಮೇಲೆ ಬೀಳುವುದೋ ಎಂದು ಹೆದರುತ್ತಿರುವನು ಎಂದನು. ಆಗ ಭೀಷ್ಮನು, ವಾಸುದೇವ, ಇಲ್ಲಿ ಧರ್ಮರಾಜನ ಭೀತಿಗೆ ಕಾರಣವೇನಿದೆ? ದಾನ, ಅಧ್ಯಯನ, ತಪಸ್ಸು ಇವೆಲ್ಲ ಬ್ರಾಹ್ಮಣರಿಗೆ ಹೇಗೆ ವಿಹಿತ ಧರ್ಮಗಳು, ಹಾಗೆ ಯುದ್ಧವೆಂಬುದು ಕ್ಷತ್ರಿಯರಿಗೆ ಧರ್ಮವೇ. ಯುದ್ಧದಲ್ಲಿ ದೇಹತ್ಯಾಗವೇ ರಾಜರಿಗೆ ಉತ್ತಮ ಧರ್ಮವೆನಿಸಿದೆ. ತಂದೆಯಾಗಲಿ, ತಾತನಾಗಲಿ, ಒಡಹುಟ್ಟಿದವರಾಗಲಿ, ಸಂಬಂಧಿಗಳಾಗಲಿ, ಕೊನೆಗೆ ಆಚಾರ್ಯನೇ ಆಗಿದ್ದರೂ ಅಮಾರ್ಗದಲ್ಲಿ ಪ್ರವರ್ತಿಸಿದವರನ್ನು ಯುದ್ಧದಲ್ಲಿ ನಿಗ್ರಹಿಸುವುದು ಕ್ಷತ್ರಿಯರಿಗೆ ಧರ್ಮವೇ. ನ್ಯಾಯವನ್ನು ಮೀರಿ ಲೋಭದಿಂದ ಪ್ರವರ್ತಿಸುವ ಗುರುಗಳನ್ನಾದರೂ ಯುದ್ಧದಲ್ಲಿ ಯಾವ ಕ್ಷತ್ರಿಯನು ಕೊಲ್ಲುವನೋ ಅವನೇ ಧರ್ಮಜ್ಞನೆನಿಸುವನು. ಯಾರು ಲೋಭ ಬುದ್ಧಿಯಿಂದ ಸನಾತನವಾದ ಧರ್ಮದ ಕಟ್ಟನ್ನು ಬಗೆಯದಿರುವರೋ ಅಂತಹ ಪಾಪಿಗಳನ್ನು ಯುದ್ಧದಲ್ಲಿ ಕೊಲ್ಲುವ ರಾಜನೇ ಧರ್ಮಜ್ಞನೆನಿಸುವನು. ಯಾವ ಕ್ಷತ್ರಿಯನು ಯುದ್ಧದ ಮೂಲಕವಾಗಿ ಭೂಮಿಯನ್ನು ರಕ್ತ ಜಲದ ಪ್ರವಾಹದಿಂದಲೂ, ಕೇಶಗಳೆಂಬ ಗರಿಕೆಗಳಿಂದಲೂ, ಆನೆಗಳೆಂಬ ಬೆಟ್ಟಗಳಿಂದಲೂ, ಧ್ವಜಗಳೆಂಬ ಮರಗಳಿಂದಲೂ ತುಂಬುವನೋ ಅವನೇ ಧರ್ಮಜ್ಞನೆನಿಸುವನು. ಕೃಷ್ಣ, ಯುದ್ಧಕ್ಕಾಗಿ ಕರೆಯಲ್ಪಟ್ಟ ಕ್ಷತ್ರಿಯನು ಅದಕ್ಕಾಗಿ ಹಿಂಜರಿಯಬಾರದು. ಒಡನೆಯೇ ಯುದ್ಧಕ್ಕೆ ನಿಲ್ಲಬೇಕಾದುದೇ ಧರ್ಮವೆಂದು, ಅದೇ ಅವನಿಗೆ ಇಹ ಪರಗಳಿಗೆ ಮುಖ್ಯ ಸಾಧಕವೆಂದು ಮನುವು ಹೇಳಿರುವನು ಎಂದನು. ಈ ಮಾತನ್ನು ಕೇಳುತ್ತಿದ್ದ ಧರ್ಮರಾಜನಿಗೆ ಆಗ ಮನಸ್ಸಿನ ಶಂಕೆಯು ನೀಗಿತು. ಒಡನೆಯೇ ಅವನು ವಿನಯದಿಂದ ಮೆಲ್ಲಗೆ ಮುಂದೆ ಸರಿದು ಭೀಷ್ಮನ ಕಣ್ಣಿಗೆ ಬೀಳುವಂತೆ ನಿಂತು ಆ ಭೀಷ್ಮನ ಪಾದಗಳೆರಡನ್ನು ಹಿಡಿದು ನಮಸ್ಕರಿಸಿದನು. ಭೀಷ್ಮನು ಧರ್ಮರಾಜನ ಭಕ್ತಿಗೆ ಸಂತೋಷಗೊಂಡು ಅವನ ತಲೆಯನ್ನು ಪ್ರೀತಿಯಿಂದ ಅಘ್ರಾಣಿಸಿ, ಕುಮಾರ, ಕುಳ್ಳಿರು ಎಂದನು. ಅವನು ಕುಳಿತ ಮೇಲೆ ಗಾಂಗೇಯನು, ಯುಧಿಷ್ಠಿರ,
ಭಯಬೇಕೆ? ನಿಸ್ಸಂಕೋಚವಾಗಿ ನನ್ನಲ್ಲಿ ಏನನ್ನು ಕೇಳಬೇಕೋ ಕೇಳು ಎಂದನು. ಇದು 54ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.